ನಾನು ಕೇಳಿದ್ದು ಇಷ್ಟೇ, ಬಹುಶಃ ಸಮರ್ಪಕವಾದ ಚರ್ಚೆ ನೀವು ಚೆನ್ನಾಗಿ ನೀನೆ ಮಾಡಿದ್ದೀರಿ. ನೀವು ಅದೇ ರೀತಿ ಮುಂದುವರಿಸಿಕೊಂಡು ಹೋಗಿ. ಅದರ ಮಧ್ಯದಲ್ಲಿ ಸೆಕ್ಷನ್ ಬೇಡ. ನಾನು ನಿನ್ನೆ 9 ಗಂಟೆಗೆ ಸೆಷನ್ ಮಾಡೋಕೆ ಕೇಳಿದೆ. ಯಾಕೆ 9 ಗಂಟೆಗೆ, ಯಾಕೆ 9 ಗಂಟೆ? ಇದಕ್ಕೆ ಮಧ್ಯದಲ್ಲಿ ಅರ್ಧ ಗಂಟೆ ಹೀಗೆ ಹೋಗಿಬಿಡ್ತದೆ ಈ ಚರ್ಚೆಯಲ್ಲಿ. ಆದ ಕಾರಣ ಬಹುಶಃ ತಾವೀಗ ಚರ್ಚೆ ಪ್ರಾರಂಭಿಸಿ ಮತ್ತು ಆಗ ಬಂದಂತ ಎಲ್ಲ ವಿಚಾರಗಳು ಏನಿದೆಯಾ ಅದನ್ನ ನಾವು ಕಡತ ತೆಗೆಸಲಿಕ್ಕೆ ನಾನು ಭಾವಿಸ್ತೇನೆ. ಆ ಕಡೆ ಮತ್ತು ಈಗ 2 ಕಡೆಯಿಂದಲೇ ಏನು ಆ ಕಡೆಗೆ ಆರೋಪ ಬಂದಿದೆ. ಒಂದೇ ಒಂದು ಈ ಕಡತದಿಂದ ತೆಗಿಬೇಕು ಅನ್ನೋದು ಇದೆಯಲ್ಲ, ಇದು ಯಾವುದೋ ಒಂದು ಕಾಲದ್ದು. ಈಗ ಡೈರೆಕ್ಟರ್ ರಿಲೇ ಆಗಿ ಹೋಗ್ಬಿಟ್ಟಿದೆ. ಅದನ್ನೇನ್ ಕಡತದಿಂದ ತೆಗೆಸ್ತೀರ? ನಾನೇನ್ ಮಾಡ್ಬೇಕು? ಈಗ ಕಡತದಿಂದ ಅದನ್ನ ತೆಗ್ಸಕ್ಕಾಗಲ್ಲ. ಲೈವ್ ಆಗಿ ಹೋಗ್ಬಿಟ್ರು ಅವ್ರು ಏನ್ ಹೇಳಿದ್ರು ಅದಕ್ಕೆ ಹೋಗ್ಬಿಟ್ಟಿದೆ. ಅದಕ್ಕೆ 2 ಕಡೆ ಮಾತಾಡುವ ಅರ್ಚನೆ ಮಾಡಬೇಕು, ಮಾತಾಡಬಾರ್ದಂತಲ್ಲಿ. ನಾವು ಏನು ಮಾತಾಡ್ದು ಮುಖ್ಯ ಅಲ್ಲ, ಹೇಗೆ ಮಾತಾಡ್ದು ಮುಖ್ಯ. ಅದು ನಾವು ಅರ್ಥ ಮಾಡಿಕೊಳ್ಬೇಕು. ಹೇಗೆ ನಾವು ಅವನವನ್ನ ಅರ್ಥ ಮಾಡಿಕೊಳ್ಬೇಕು. ಈಗ ಈ ಕಡತ ತೆಗೆಯೋದು, ರೆಕಾರ್ಡ್ ಹೋಗ್ಬೇಕು ಸರಿಯಾಗಿ, ಅದೆಲ್ಲ ಒಂದು ಕಾಲ ಇತ್ತು. ಇದೆಲ್ಲ ಬರಕ್ಕಿಂತ ಮುಂಚೆ ಈಗ ಅದಕ್ಕೆ ನೀವು ಪ್ರಿಂಟ್ ಮೀಡಿಯಾದವ್ರು ಕಷ್ಟ ಕೊಡ್ತೀರಾ, ಅವ್ರ ಪಾಪ ಬರೆಯಂಗಿಲ್ಲ, ಅಲ್ಲಿ ಹೋಗ್ಬಿಟ್ಟಿರ್ತದೆ. ಆಯ್ತು ಮಂತ್ರಿಗಳೇ, ಸುರೇಶ್ ಕುಮಾರ್ ಅವರು ಏನು ಹೇಳ್ತಾರೆ ಅದರಲ್ಲಿ ಅರ್ಥ ಇದೆ, ಒಪ್ಕೋತೀನಿ. ಆದ್ರೆ ನಮ್ಮ ಈ ಸದನದ ಒಟ್ಟು ನಡವಳಿಕೆ ನಮ್ಮ ರೆಕಾರ್ಡ್ ಮೇಲೆ, ನಮ್ಮ ಪ್ರೊಸೀಡಿಂಗ್ಸ್ ಮೇಲೆನ ಇತಿಹಾಸಕ್ಕೆ ಹೋಗೋದು. ಅದಲ್ಲಿ ಪ್ರಸಾರ ಆಗಿ ಹೋಗಿದ್ದ ಅದರ ಅರ್ಥ ಇತಿಹಾಸದೊಳಗೂ ಅದು ಹೋಗ್ಬೇಕು ಅಂತ ಏನಲ್ಲ. ನಾವು ಇಲ್ಲಿ ಯಾವುದು ಇತಿಹಾಸಕ್ಕೆ ಹೋಗುತ್ತೆ ಅಲ್ಲಿ ನಾವು ಸರಿಪಡಿಸಿಕೊಳ್ಳೋಣ. ಆದ್ರಿಂದ ಕಡತದಿಂದ ತೆಗಿಬೇಕು ಅನ್ನೋದೇನಿದೆ ಇದೊಂದು ಸತ್ಸಂಪ್ರದಾಯ, ಇದನ್ನು ನಾವು ಯಾವಾಗಲೂ ಮುರಿಯೋದು ಬೇಡ. ಆಯ್ತು, ಪ್ರತಿಪಕ್ಷ ನಾಯಕರೇ, ಪ್ರತಿಪಕ್ಷ ಮುಂದುವರಿಸಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮಾತಾಡಕ್ ಮುಂಚೆ ಕೆಲವು ವಿಚಾರಗಳಾಗಿದೆ. ನಾವು ಕೂಡ ನಿಮ್ಮ ಕೊಠಡಿಯಲ್ಲಿ ನಾವು ಚರ್ಚೆ ಮಾಡಿದ್ದೀರಿ. ಇಲ್ಲಿ ಆ ಪ್ರಶ್ನೆ ಉದ್ಭವ ಆಗಿದ್ದು ಸಿಎಂ ವಿಚಾರವಾಗಲ್ಲ. ಫಸ್ಟ್ ಲೈನ್ ಅಲ್ಲಿ ಖಾಲಿ ಇತ್ತು ಪೂರ್ತಿ. ಫೈನಾನ್ಸ್ ಅವರು ಯಾರು ಇರಲಿಲ್ಲ. ಆ ದೃಷ್ಟಿಯಿಂದ ನಾವು ಅದನ್ನ ರೈಸ್ ಮಾಡಿದ್ರಿ. ಅದಾದ್ಮೇಲೆ ಸನ್ಮಾನ್ಯ ಅಶ್ವಥ್ ನಾರಾಯಣ್ ಅವರು ಸಿಎಂ ಅವರಿದ್ರೆ ಸರಿ ಇತ್ತು ಅಂತ ಹೇಳಿದ್ರು. ಸಿಎಂ ಅವರಿದ್ರೆ ಯಾಕೆ ಸರಿ ಇತ್ತು ಅಂತ ಹೇಳಿದ್ರೆ, ನಾಗೇಂದ್ರ ಅವ್ರ ರಾಜೀನಾಮೆ ಆದ್ಮೇಲೆ ಆ ಇಲಾಖೆ ಸಿಎಂ ಅವ್ರಿಗೆ ಬರ್ತದೆ. ಆ ದೃಷ್ಟಿಯಿಂದ ಅಶ್ವಥ್ ನಾರಾಯಣ್ ಆಸ್ ಯೂಶುವಲಿ ಅವ್ರ ಇಲಾಖೆಗೆ ಬರ್ತದೆ. ಆಯ್ತು, ಮುಂದುವರಿಸಿ. ಆ ದೃಷ್ಟಿಯಿಂದ ಅವರು ಹೇಳಿದ್ದಾರೆ. ಅದು ಏನೇನಾಗಿದೆ ಈಗೆಲ್ಲ ಕಡತದಿಂದ ತಾವು ತೆಗೆದಿದ್ದೀರಾ. ನಾನು ಅದ್ರ ಬಗ್ಗೆ ಏನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಅದ್ರ ಬಗ್ಗೆ ಸನ್ಮಾನ್ಯ ಅಧ್ಯಕ್ಷರೇ, ನಾನು ನಿನ್ನೆ ಚರ್ಚೆ ಮಾಡಿದಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೇಗೆ ಬರುತ್ತೆ ಇದು ಅನ್ನೋದನ್ನ ದಾಖಲೆ ಸಮೇತ ನಾನು ಕೊಟ್ಟಿದ್ದೀನಿ. ಒಂದು ಸರ್ಕಾರ, ಜವಾಬ್ದಾರಿಯುತ ಸರ್ಕಾರ, ಪಾರದರ್ಶಕವಾಗಿ ನಾವು ಎಲ್ಲ ಇಲಾಖೆಗಳ ಮೇಲೆ ಹಿಡಿತಾ ಇರ್ತದೆ. ಮಂತ್ರಿಗೆ ಹಿಡಿತಾ ಇರ್ತದೆ. ಇಲಾಖೆ ಮೇಲೆ ಮಂತ್ರಿಗೆ ಹಿಡಿತಾ ಇದ್ರೇನೆ ಅವ್ರನ್ನ ಮಂತ್ರಿ ಅಂತ ಹೇಳೋದು. ಸದನ ನಡೆಸ್ತಾ ಇದ್ದೀರಾ, ತಾವು ಸದನನ ನಡೆಸ್ತಾ ಇದ್ದೀರಾ. ಸದನ ಹೇಗಾಗೋ ನಡೆದ್ರೆ ನಿಮ್ಗೆ ಕಂಟ್ರೋಲ್ ಇಲ್ಲ ಅಂತ ಅಂತಾರೆ. ಅದು ರೆಕಾರ್ಡ್ಸ್ ಅಲ್ಲಿ ಹೋಗ್ತದೆ. ಹಿಂದೆ ನಾವೆಲ್ಲ ಬಾಳಿಗ ಅವ್ರನ್ನ, ರಮೇಶ್ ಕುಮಾರ್ ಅವ್ರನ್ನೆಲ್ಲ ಕೋಟ್ ಮಾಡ್ತೀರಿ. ಯಾಕೆ ಅಂದ್ರೆ ಅವ್ರ ಸದನನ ಸರಿಯಾಗಿ ನಡೆಸಿರ್ತಾರೆ. ಅದಕ್ಕೋಸ್ಕರ ಅವ್ರ ಹೆಸರನ್ನ ನಾವು ಕೋಟ್ ಮಾಡಿರ್ತೇವೆ. ನಿಮ್ಮ ಹೆಸರು ಹಾಗೆ ಕೋಟ್ ಮಾಡ್ತೀರಿ. ನೀವೇನೇನು ಮಾಡಿದ್ದೀರಾ, ಈಗ ಅಭಿವೃದ್ಧಿ ಮಾಡಿದ್ದೀರಾ, ಕಲ್ಲರ್ ಮಾಡಿದ್ದೀರಾ, ಎಲ್ಲ ಸಿಎಂ ಹೇಳಿದ್ರು, ಮುಖ್ಯಮಂತ್ರಿಗಳು ಹೇಳಿ, ಡಿಸಿಎಂ ಹೇಳಿದ್ರು ಕೂಡ ನೀವು ಬದಲಾವಣೆ ಆಗದೆ 9:30ವರೆಗೆ ಆಗ್ತೀರಾ. ಇವೆಲ್ಲ ರೆಕಾರ್ಡ್ ಅಲ್ಲಿ. ಅಂದ್ರೆ ನಿಮ್ ಕಂಟ್ರೋಲ್ ಅಂತ ಹೇಳೋದಕ್ಕೆ, ನಿಮ್ ಅಧಿಕಾರನ ಯಾಕೆ ಚಲಾಯಿಸ್ತೀರಾ ಅಂತ ಹೇಳೋದಕ್ಕೆ ಕಂಟ್ರೋಲ್. ಹಾಗೆ ಪ್ರತಿಯೊಂದು ಇಲಾಖೆಗೂ ಆ ಮಂತ್ರಿ ಮೇಲೆ ಕಂಟ್ರೋಲ್ ಇದ್ರೆ ಅವ್ರನ್ನ ಮಂತ್ರಿ ಅಂತಾರೆ. ಇಲ್ಲ ಅಂತ ಹೇಳಿದ್ರೆ ಕಲೆಕ್ಷನ್ ಮಾಡ್ಕೊಂಡು ಹೋಗಕ್ ಬಂದಿದ್ದಾರೆ ಅಂತಾರೆ ಅಷ್ಟೇ ಜನ. ಆಡಳಿತ ಮಾಡುವಂಥದ್ದು ಒಂದು ಕಲೆ. ಅದು ಈಗ ಬಹಳಷ್ಟು ಜನ ಇಲ್ಲಿ ಮಂತ್ರಿಗಳು ಕೂತಿದ್ದಾರೆ. ಅವ್ರ ಇಲಾಖೆಗಳನ್ನ ರಿವ್ಯೂ ಮಾಡ್ತಾರೆ. ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ ನೋಡ್ತಾರೆ. ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ. ತಾವು ಆರೋಗ್ಯ ಮಂತ್ರಿ ಆಗಿದ್ದಾಗ ಸರ್ಪ್ರೈಸ್ ವಿಸಿಟ್ ಮಾಡಿದ್ದೀರಾ, ನಾನು ಮಾಡಿದ್ದೀನಿ. ಇನ್ ಕೆಲವು ಮಂತ್ರಿಗಳು ಸರ್ಪ್ರೈಸು ಇಲ್ಲ, ವಿಸಿಟು ಇಲ್ಲ, ಡೈರೆಕ್ಟ್ ಆಗಿ ಬರ್ತಾರೆ ವಿಧಾನಸೌಧ, ಸೀದಾ ಶಾಂಗ್ರಿಲಾ, ಅಲ್ಲಿ ಬಿಟ್ರೆ ಮನೆ.
ಇದು ಎಲ್ಲ ಶಾಸಕಾಂಗ ನಿಮ್ಮ ಶಾಸಕಾಂಗ ಸಭೆಯಲ್ಲೂ ನಾನು ನೋಡಿದ್ದೀನಿ. ಮಂತ್ರಿ